ಹೇಳಿ ಅನುಷ್ಕಾ ಅವರೇ. ಧ್ರುವ ಅವರೇ, ದಯವಿಟ್ಟು ಹೀಗೆ ಮಾತಾಡ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಮೈನನ್ಗೆ ಯಾಕೆ ಹಿಂಗೆ ಹಿಂಸೆ ಕೊಡ್ತಿದ್ದೀರಾ? ನಾನೇನ್ ಮಾಡಿದೆ? ನೀವು ಫೋನ್ ಮಾಡಿದ್ರಲ್ಲ, ಅಷ್ಟು ಸಾಲ್ದಾ? ಅವಳನ್ನ ನೆಮ್ಮದಿಯಾಗಿರಕ್ಕೆ ಬಿಡಲ್ವಲ್ಲ ನೀವು? ನೋಡಿ ಅನುಷ್ಕಾ ಅವರೇ, ನಾನು ಅವ್ರ ನೆಮ್ಮದಿ ಹಾಳು ಮಾಡ್ಬೇಕು ಅಂತ ಫೋನ್ ಮಾಡಿರ್ಲಿಲ್ಲ. ಹಾ, ಈ ಆದ್ರೆ ಅನ್ನೋದಿಂದನೇ ಮೈನಂಗ್ ತೊಂದರೆ ಆಗ್ತಿರೋದು. ಪಾಪ ಮೈನಾ ಅದೇನ್ ಅನ್ಯಾಯ ಮಾಡಿದಾಳೆ ಅಂತ ನೀವು ಇಷ್ಟೊಂದು ತೊಂದರೆ ಕೊಡ್ತಿದ್ದೀರಾ? ನಿಮ್ಮಮ್ಮ ನೋಡಿದ್ರೆ ಹಾಸ್ಟೆಲ್ ಹತ್ರ ಬಂದ್ಬಿಟ್ಟು ಅವಳಿಗೆ ಅವಮಾನ ಮಾಡ್ತಾರೆ, ಫೋನಲ್ಲೂ ಅವಮಾನ ಮಾಡ್ತಾರೆ. ಪಾಪ ಅವಳು ಏನ್ ತಪ್ಪು ಮಾಡಿದಾಳೆ ಅಂತ. ಅವಳು ಏನು ತಪ್ಪು ಮಾಡ್ತಾರೆ, ಯಾಕೆ ಇಷ್ಟೊಂದು ಅವಮಾನ ಅನುಭವಿಸ್ಬೇಕು? ನೋಡಿ, ನೀವು ತುಂಬಾ ಅದೃಷ್ಟವಂತರು. ಅದಕ್ಕೆ ಮೈನನ್ ಪ್ರೀತಿ ನಿಮಗೆ ಸಿಕ್ಕಿರೋದು. ದಯವಿಟ್ಟು ಅದನ್ನ ಉಳಿಸ್ಕೊಳ್ಳಿ, ಅವಳನ್ನ ಖುಷಿಯಾಗಿ ನೋಡ್ಕೊಳ್ಳಿ. ಮೈನಾ ಕಣ್ಣೀರ್ ಹಾಕಿದ್ರೆ ನಮ್ಗೆ ನೋಡಕ್ಕಾಗಲ್ಲ, ಅಂಥದ್ರಲ್ಲಿ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅವಳ ವೇದನೆ? ಮೈನಾ ಕಣ್ಣೀರ್ ಹಾಕಿದ್ರೆ ಫ್ರೆಂಡ್ಸ್ ಆಗಿ ನಮ್ಗೆ ನೋಡಕ್ಕಾಗ್ತಿಲ್ಲ, ಅಂಥದ್ರಲ್ಲಿ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಧ್ರುವ ಅವರೇ? ಅರ್ಥ ಆಗ್ತಿದೆ ಅನುಷ್ಕಾ ಅವರೇ, ಆದ್ರೆ ಅಸಹಾಯಕ ಆಗಿದ್ದೀನಿ ಅಷ್ಟೇ. ನೋಡಿ ಧ್ರುವ ಅವರೇ, ಅದು ನಿಮ್ ಸಮಸ್ಯೆ, ನೀವೇ ಬಗೆಹರಿಸ್ಬೇಕು. ನಿಮ್ ಫ್ಯಾಮಿಲಿ ವಿಷಯ ನೀವೇ ನಿಭಾಯಿಸ್ಬೇಕು.